ಬಡವರಿಂದ ಶ್ರೀಮಂತರವರೆಗೂ ಮಾಡುವ ಅಡುಗೆಗಳ ಮಿಡಲ್ ಕ್ಲಾಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಡುಗೆ ಕಡಲೆಕಾಳು, ಆಲೂಗಡ್ಡೆ, ಹುಳಿ ಅಥವಾ ಸಾಂಬಾರು ಅಂತಲೂ ಅನ್ಬೋದು. ಇದು ಸ್ಪೆಷಲ್ ಯಾಕಂದರೆ ಶ್ರಾವಣ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡುವಂಥದ್ದು ಸಾಂಬಾರು. ತುಂಬ ಜನ ಶ್ರಾವಣ ಶನಿವಾರ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಆ ದಿವಸ ಮಾಡ್ಕೊಂಡು ತಿನ್ಬೋದು. ಇವಾಗ ಶುರು ಮಾಡೋಣ. ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಅದನ್ನ ಮೊಳಕೆ ಬಡಿಸಿದ್ದೀನಿ, ನೆನೆಸಿ ಮೊಳಕೆ ಬಡಿಸಿದ್ದೀನಿ. ಆಮೇಲೆ 1 ಕಪ್ಪು ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮ್ಗೆ ಬೇರೆ ಬೇರೆ ತರಕಾರಿ ಬೇಕಾದ್ರೆ ಹಾಕೋಬೋದು. ಬಾಳೆಕಾಯಿ ಹಾಕೋಬೋದು, ನವಿಲುಕೋಸು ಹಾಕೋಬೋದು, ಬದನೆಕಾಯಿ ಹಾಕೋಬೋದು. ಯಾವ ತರಕಾರಿ ಬೇಕಾದ್ರೆ ಹಾಕೋಬೋದು. ನಾನು ಇಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು 2 ಟೊಮೆಟೊ. ಇವಾಗ ಅದನ್ನ ಮೊದಲಿಗೆ ಬೇಯಿಸ್ಕಿಡೋಣ. ನೆನೆಸಿ ಮೊಳಕೆ ಬರಿಸಿದ ಕಡಲೆಕಾಳು ನೋಡಿ, ಇಷ್ಟಿಷ್ಟು ಉದ್ದ ಬಂದು ಒಂದು 24 ಗಂಟೆ ಆಗಿದೆ. ಈಗ ಮೊಳಕೆ ಬರ್ಸೋಕೆ ಇಟ್ಟಿದ್ದೀನಿ. ಇಷ್ಟು ಉದ್ದ ಬಂದುಬಿಟ್ಟಿದೆ ಮೊಳಕೆ. ಜಾಸ್ತಿ ಹೊತ್ತಿಟ್ಟಷ್ಟು ಮೊಳಕೆ ಜಾಸ್ತಿ ಬರುತ್ತೆ ಮತ್ತು ರುಚಿನೂ ಜಾಸ್ತಿ ಮೊಳಕೆ ಬರ್ಸಿರೋದು. ಇದು ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಇಲ್ಲ ಕಪ್ಪಾಗುತ್ತಲ್ಲ ಅದಕ್ಕೆ. 2 ಟೊಮೆಟೊ ಹಾಕ್ತಾಯಿದ್ದೀನಿ. ಇವಾಗ ನೀರು ಹಾಕೊಳ್ಳೋಣ ಇದಕ್ಕೆ ಬೇಯಿಸೋಕ್ಕೆ. ಹಾಗೆ ಉಪ್ಪು ಹಾಕೊಳ್ಳೋಣ. ಆಮೇಲೆ ಬೇಕಾದ್ರೆ ಕಡಿಮೆ ಅದೇ ಹಾಕೋಬೋದು. ಇವಾಗ ಬೇಯಿಸೋಕ್ಕೆ ಇಡೋಣ. ಇದು 3 ವಿಸಿಲ್ ಕೂಗಿಸ್ಬೇಕು. ಕಡಲೆಕಾಳು ಸ್ವಲ್ಪ ಗಟ್ಟಿ ಇರುತ್ತಲ್ಲ. ಇದು 3 ವಿಸಿಲ್ ಕೂಗಲಿ. ಅಷ್ಟೋ ತನಕ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಇಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಬಾಣಲೆ ಬಿಸಿ ಆಗಿದೆ. ಒಂದು 8ರಿಂದ 10 ಕಾಳು ಮೆಂತೆ. ಜಾಸ್ತಿ ಹಾಕೋಬೇಡಿ, ಕಹಿ ಆಗುತ್ತೆ. 1/4 ಸ್ಪೂನ್ ಕಾಳು ಮೆಣಸು, 1/2 ಸ್ಪೂನು ಕಡಲೆಬೇಳೆ, 1/2 ಸ್ಪೂನು ಧನಿಯಾ, 6ರಿಂದ 7 ಬ್ಯಾಡಿಗೆ ಮೆಣಸು. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಗಾಗಬೇಕು, ಅಷ್ಟೇ ತನಕ ಹುರಿಬೇಕು. ಕಡಲೆಬೇಳೆ ಕೆಂಪಗಾಗಿದೆ. ಇವಾಗ ತೆಂಗಿನಕಾಯಿ ಹಾಕೊಳ್ಳೋಣ. ಒಂದು ಸ್ವಲ್ಪ ಹುರಿದ್ರೆ ಸಾಕು ತೆಂಗಿನಕಾಯಿ. ತೆಂಗಿನಕಾಯಿ ಹುರಿದ್ರೆ ರುಚಿ ಜಾಸ್ತಿ, ಅದಕ್ಕೋಸ್ಕರ ಹುರಿಯೋದು. ಹಿಂಗೇನೂ ಹಾಕ್ಬೋದು, ಹುರಿಯೋದೇನು. ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಇದಕ್ಕೇನೆ. ಸಾಕು, ಇದಾಗಿದೆ. ಆಫ್ ಮಾಡೋಣ. ತಣ್ಣಗಾಗಬೇಕು, ತಣ್ಣಗಾಗಿ ಬಿಡೋಣ. ಮಸಾಲ ತಣ್ಣಗಾಗಿದೆ, ರುಬ್ಕೊಳ್ಳೋಣ. ಈಗ ಚಿಕ್ಕ ಪೀಸು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ. ಮಸಾಲೆ ಹಾಗೆ ಇರುತ್ತೆ, ಅದನ್ನೆಲ್ಲ ಹಾಕೋಣ. ನೀರು ಹಾಕಿ ನೀರು ಹಾಕಿ ರುಬ್ಕೊಳ್ಳೋಣ. ಆಗಿದೆ, ಇದು ರೆಡಿಯಾಗಿದೆ, ರುಬ್ಕೊಂಡಾಗಿದೆ. ಈಗ ಕಡಲೆಕಾಳು ಮತ್ತು ಆಲೂಗಡ್ಡೆ ಬೆಂದಿದೆ, ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ
ಕಡಲೆಕಾಳು ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. 3 ವಿಜಿಲ್ ಹಾಕಿದರೆ ಸಾಕು. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಹಾಗೆ ಮಿಕ್ಸಿ ಜಾರಿಗೆ ನೀರು ಹಾಕಿ ತೊಳೆದು ಹಾಕ್ಕೊಳ್ಳೋಣ. ಇಷ್ಟು ಹದ ಇರಲಿ, ತುಂಬ ತೆಳ್ಳಗೆ ಮಾಡಬೇಡಿ, ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು. ಇದೀಗ ಕುದಿ ಬರಲಿ. ಕುದಿತಾ ಇದೆ ಇದು. ಒಂದು ಕುದಿ ಬಂದಮೇಲೆ ಚಿಕ್ಕದು ಮಾಡಿ ಒಂದು 5 ನಿಮಿಷ ಕುದಿಸಿದ್ರೆ ಕುದೀತಾ ಇರುತ್ತೆ. ಇದಾಗಿದೆ, ಕುದ್ದಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಎಣ್ಣೆ ಬಿಸಿಯಾಗಿದೆ. ಈಗ ಇಂಗು ಹಾಕೊಳ್ಳೋಣ ಒಗ್ಗರಣೆಗೆ. ಸಾಸಿವೆ, ಸಾಸಿವೆ ಚಟಾಪಟ ಅಂತ ಇದೆ. ಜೀರಿಗೆ, ಕರಿಬೇವಿನ ಸೊಪ್ಪು, ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಹಾಕಿ ಮುಚ್ಚಿಬಿಡಬೇಕು. ಒಗ್ಗರಣೆ ಹಾಕಿ ಮುಚ್ಚಿಬಿಟ್ರೆ ಒಗ್ಗರಣೆದು ಘಮ ಅಲ್ಲೇ ಪಾತ್ರೆ ಒಳಗಡೆ ಹಂಗೆ ಇರುತ್ತೆ. ಆಮೇಲೆ 1-2 ನಿಮಿಷ ಬಿಟ್ಟು ತೆಗೆದ್ರೆ ಆಯಿತು. ಕಡಲೆಕಾಳು ಆಲೂಗಡ್ಡೆ ಸಾಂಬಾರ್ ರೆಡಿಯಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡುವಂಥ ಸಾಂಬಾರು, ಶ್ರಾವಣ ಮಾಸಕ್ಕೆ ಹೇಳಿ ಮಾಡಿಸಿದಂಥ ಸಾಂಬಾರು. ಇದು ಅನ್ನ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ಯಾವುದ್ರ ಜೊತೆ ಬೇಕಾದ್ರೆ ತಿನ್ಬೋದು. ಮುದ್ದೆಗೂ ಚೆನ್ನಾಗಿರುತ್ತೆ.